ಹಾಯ್ ಸತೀಶ್ ಸರ್ ನೀವಾ? ಏನ್ ನೀನು ಫುಲ್ ಖುಷಿಯಾಗಿ ಹಾಡೆಲ್ಲ ಹೇಳ್ತಿದ್ಯಾ? ಡ್ರೈವರ್ಗಳ ಪಾಡ್ ನಿಮ್ಗೆ ಗೊತ್ತಲ್ವಾ ಸರ್, ಓನರ್ ಬರೋವರೆಗೂ ಟೈಮ್ ಪಾಸ್ ಮಾಡ್ಲೇಬೇಕು, ಅದಕ್ಕೇನಾದ್ರೂ ಮಾಡ್ಲೇಬೇಕಲ್ವಾ? ಟೈಮ್ನ ಪಾಸ್ ಮಾಡೋಷ್ಟು ಟೈಮ್ ಇದೆಯಾ ನಿನ್ನ ಹತ್ರ? ಮೇಡಮ್ ಬರೋವರೆಗೂ ಇನ್ನೇನ್ ಸರ್ ಕೆಲಸ? ಅದು ನಿಜ ಅನ್ನು. ಅದು ಸರಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಸರ್, ನೀವೇಗಿದ್ದೀರಾ? ಇದೀನಿ, ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳಕ್ ಆಗದಿರೋಷ್ಟು ಚೆನ್ನಾಗಿದ್ದೀನಿ. ಏನಂದ್ರಿ ಸರ್? ಏನಿಲ್ಲ. ಮತ್ತೆ ಕೆಲ್ಸಕ್ಕೆ ಜಾಯ್ನ್ ಆದ್ಮೇಲೆ ಮೇಡಮ್ ಏನು ಹೇಳಿಲ್ವಾ? ಹೇಳದ ಸರ್, ಮುಖ ಕುಗಿಯೋದೊಂದು ಬಾಕಿ ಇತ್ತು. ನಾನ್ ಮತ್ತೆ ಕೆಲ್ಸಕ್ಕೆ ಬರ್ತಿದ್ದಂಗೆ ಕಟ್ಕಡೆಯಲ್ಲಿ ನಿಲ್ಸಿ ಲಾಯರ್ ಪ್ರಶ್ನೆ ಮಾಡ್ದಂಗ್ ಮಾಡ್ಬಿಟ್ರು ಸರ್. ಅವ್ರು ಯಾರು, ಎಲ್ಲಿಂದ ಬಂದ್ರು, ಹೇಗ್ ಬಂದ್ರು, ಅಬ್ಬಬ್ಬಬ್ಬಾ ಅವ್ರು ಕೇಳಿದ ಪ್ರಶ್ನೆಗೆ ಭಯದಲ್ಲಿ ಬೆವರಲ್ಲೇ ಸ್ನಾನ ಮಾಡ್ಬಿಟ್ಟೆ ಸರ್ ನಾನು. ಸಾರಿ ಪಾಪ, ನನ್ನಿಂದ ನಿಂಗೆ ತುಂಬಾ ತೊಂದರೆ ಆಯ್ತು. ನನಗೇನು ಬೇಜಾರಾಗಿಲ್ಲ ಸರ್, ಅಷ್ಟೊಂದೆಲ್ಲ ರಿಸ್ಕ್ ತಗೊಂಡ್ರು ನಿಮ್ ಪ್ರೀತಿ ಸಕ್ಸಸ್ ಆಗಿಲ್ವಲ್ಲ, ಅದಕ್ಕೆ ಬೇಜಾರಾಯ್ತಷ್ಟೇ. ಹೋಗ್ಲಿ ಬಿಡಿ ಸರ್, ಬೇಜಾರ್ ಮಾಡ್ಕೋಬೇಡಿ. ಹೌದಲ್ವಾ, ಜೀವನದಲ್ಲಿ ಏನೇ ಆದ್ರೂ ಬೇಜಾರ್ ಮಾಡ್ಕೋಬಾರ್ದು. ಬೇಜಾರ್ ಮಾಡ್ಕೊಂಡ್ರೆ ಬಂದಿರೋ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಇಲ್ಲ ತಾನೆ? ನಿಜ ಸರ್, ಆದ್ರೂ ಅಷ್ಟು ಸುಲಭವಾಗಿ ಬೇಜಾರ್ ಹೋಗಲ್ವಲ್ಲ ಸರ್. ಹೆಲ್ಪ್ ಮಾಡಿರೋ ನಿಮ್ಗೆ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ಇನ್ನು ನನಗೆ ಎಷ್ಟು ಬೇಜಾರಾಗ್ತಿರ್ಬೇಡ. ಇಫ್ ಯು ಡೋಂಟ್ ಮೈಂಡ್, ನನ್ಗೆ ಇನ್ನೊಂದು ಹೆಲ್ಪ್ ಮಾಡ್ತೀಯಾ ಸರ್? ಹೌದು, ನಾನು ಭೈರವಿ ಒಂದಾಗಕ್ಕೆ ನನ್ಗೆ ಇನ್ನೊಂದು ಸಹಾಯ ಮಾಡ್ತೀಯಾ? ಮತ್ತೆ ಸಹಾಯನಾ? ನಮ್ ಲವ್ ಸಕ್ಸಸ್ ಆದ್ರೆ ಜೀವನ ಪೂರ್ತಿ ನಿನ್ ಸಹಾಯನ ನಾನು ಮರೆಯಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಸರ್, ಸಹಾಯ ಮಾಡ್ಬೋದು, ಆದ್ರೆ ದುಡ್ಡು ತಾನೆ? ನೀನ್ ಕೇಳ್ದಷ್ಟು ನಾನು ಕೊಡ್ತೀನಿ. ಅಯ್ಯೋ ಅದಲ್ಲ ಸರ್, ಹೋದ್ಸಲ ಹೆಂಗೋ ಮ್ಯಾನೇಜ್ ಮಾಡಿ ಕೆಲಸ ಉಳಿಸ್ಕೊಂಡಿದೀನಿ, ಈಗ ಮತ್ತೆ ನಾನು ಹೆಸರು ಕೆಡ್ಸ್ಕೊಂಡ್ಬಿಟ್ರೆ ನನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ಬಿಡ್ತಾರೆ ಸರ್. ಆ ಥರ ಎಲ್ಲ ಏನೂ ಆಗಲ್ಲ, ನಾನ್ ಪ್ರಾಮಿಸ್ ಮಾಡ್ತೀನಿ. ಆದ್ರೂ ಕೆಲ್ಸಕ್ಕೆ ಮುಂಚೆನೆ ದುಡ್ಡು ಕೊಡ್ತಾ ಇದ್ದೀನಿ, ಈಗಲಾದ್ರೂ ಒಪ್ಕೋತೀಯೋ ಇಲ್ವೋ? ಹಾ, ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಸರ್. ನಿಮ್ ಸ್ನೇಹ ಮುಖ್ಯ ಸರ್, ನಿಮ್ಗೋಸ್ಕರ ಹೆಲ್ಪ್ ಮಾಡ್ತೀನಿ. ನೋಡು, ಭೈರವಿ ಬಂದಾಗ ನೀನ್ ಏನ್ ಮಾಡ್ಬೇಕು ಗೊತ್ತಾ? ಹೇಳಿ ಸರ್. ಸರಿ ಸರ್, ನೀವು ನಮ್ ಮೇಡಮ್ಗೋಸ್ಕರ ಪಡ್ತಾ ಇರೋ ಕಷ್ಟ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಾನೇನಾದ್ರೂ ಮೇಡಮ್ ಆಗಿದ್ರೆ ಇಷ್ಟೊತ್ತಿಗೆ ನಿಮ್ಗೆ ಮದುವೆ ಆಗಿ ನಿಮ್ ಕೈಗೆ ಅವ್ರ ಮಗು ಕೊಟ್ಬಿಡ್ತಿದ್ದೆ ಸರ್. ಟೀ ಇಷ್ಟ ಇಲ್ವಾ? ತನ್ ಕೊಡೋರು ಇಷ್ಟ ಇಲ್ಲ. ಓ, ನಿಮ್ಗೆ ಯಾರು ಇಷ್ಟ ಅಂತ ಹೇಳಿ, ಅವ್ರ ಕೈಯಿಂದನೇ ನಿಮಗ್ ಟೀ ಕಳಿಸ್ತೀನಿ. ನಿಜಾನಾ? ಏನೋ ಬೇಜಾರಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಟೀ ತಗೊಂಡ್ ಬಂದೆ, ಅದಕ್ಕೆ ಹೀಗ ಬಿಹೇವ್ ಮಾಡೋದು? ನಾನ್ ಬಿಹೇವ್ ಮಾಡೋದೇ ಹೀಗೆ. ನಾನೇ ನಿಮಗ್ ಕೇಳಿದ್ನಾ ನನಗ್ ಟೀ ತಗೊಂಬನ್ನಿ ಅಂತ? ಗಿಡ ಯಾರನ್ನು ಕೇಳಿ ಮರ ಆಗಲ್ಲ, ಮರ ಯಾರನ್ನು ಕೇಳಿ ಹೂ ಕೊಡಲ್ಲ, ಹೂವು ಯಾರನ್ನು ಕೇಳಿ ಹಣ್ಣಾಗಲ್ಲ, ಹಣ್ಣನ್ನ ಯಾರನ್ನು ಕೇಳಿ ತಿನ್ನಲ್ಲ. ಹಾಗೆ ಪ್ರೀತಿ ಯಾರನ್ನು ಕೇಳಿ ಬರಲ್ಲ, ಪ್ರೀತಿಸೋರು ಯಾರನ್ನು ಕೇಳಿ ಟೀ ತರಬೇಕು ಅಂತಾನೂ ಇಲ್ಲ. ಬೇಡ, ದಿಸ್ ಇಸ್ ಟೂ ಮಚ್. ನೋಡಿ, ದಿಸ್ ಇಸ್ ಟೀ ಓನ್ಲಿ. ಪ್ಲೀಸ್ ವಿರಾಟ್, ಸುಮ್ನೆ ಹೋಗಿ. ಟೀ ತಗೊಳ್ಳಿ, ನಾನು ಹೋಗ್ತೀನಿ. ನನಗ್ ಬೇಡ. ಯಾಕೆ ಬೇಡ? ಟೀ ಇಷ್ಟ ಇಲ್ಲ, ಹಾಗೆ ಟೀ ಕುಡಿಯೋ ಅಭ್ಯಾಸನೂ ಇಲ್ಲ. ಅಭ್ಯಾಸ ಹುಟ್ಟಾನೆ ಯಾರಿಗೂ ಬರಲ್ಲ, ಹಾಗೆ ಟೀ ಕುಡೀರಿ, ಅಭ್ಯಾಸ ಆಗತ್ತೆ. ನನಗಿದೇನು ಇಷ್ಟ ಇಲ್ಲ, ಅಭ್ಯಾಸ ಮಾಡ್ಕೊಳಕ್ಕೂ ಇಷ್ಟ ಇಲ್ಲ. ನೀವ್ ಇಷ್ಟಪಟ್ಟು ತಗೊಂಡ್ಬಂದಿದ್ರಲ್ಲ, ನೀವೇ ಕುಡ್ಕೊಳ್ಳಿ. ಯಾಕ್ರಿ ಇಷ್ಟೊಂದು ಹಾರ್ಶ್ ಆಗಿ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಸಾಫ್ಟ್ ಆಗಿ ಹೇಳ್ಬೋದು ತಾನೆ? ಅವಾಗ್ಲೇ ಸಾಫ್ಟ್ ಆಗಿ ಹೇಳಿದ್ನಲ್ಲ, ಅರ್ಥ ಆಯ್ತಾ? ನಾನ್ ನಿಮಗ್ ಪ್ರಪೋಸ್ ಮಾಡ್ದೆ, ಒಪ್ಕೊಂಡ್ರಾ? ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಸಂಬಂಧ ಯಾವ್ದಕ್ಕೂ ಇರಲ್ಲ, ಬೆಳೆಸ್ಕೋಬೇಕು. ಹಾಗಾದ್ರೆ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿರೋ ಮಕ್ಕಳನ್ನೆಲ್ಲ ದತ್ತು ತಗೊಳ್ಳಿ. ಅಪ್ಪ ಒಬ್ನೇ ಸಾಕೋಕಾಗತ್ತಾ? ಮಕ್ಕಳಿಗೆ ತಾಯಿ ಪ್ರೀತಿನೂ ಬೇಕಲ್ವಾ? ನೋಡಿ ಪ್ಲೀಸ್, ನನ್ನನ್ನ ಒಂಟಿಯಾಗಿರೋದಕ್ ಬಿಟ್ಬಿಡಿ. ನಿಮ್ ಕೈ ಮುಗಿತೀನಿ. ಕೈ ಮುಗಿತೀನಿ ಅನ್ನೋ ಬದಲು ಕೈ ಹಿಡಿತೀನಿ ಅಂದ್ರೆ ಲೈಫ್ ಲಾಂಗ್ ಜೊತೆಲಿ ಇರ್ಬೋದಲ್ವಾ? ಏನಂದ್ರೆ? ಏನಿಲ್ಲ, ಯಾಕೆ ನನ್ನ ಕಂಡ್ರೆ ಹೀಗೆ ಆಡ್ತಾ ಇದ್ದೀರಾ ಅಂತ ಕೇಳೋಕ್ ಬಂದೆ. ಯಾಕೆ ನನ್ನ ಅಷ್ಟೊಂದು ಅವಾಯ್ಡ್ ಮಾಡ್ತೀರಾ? ಅಟ್ಲೀಸ್ಟ್ ಒಂದ್ ಫ್ರೆಂಡ್ ತರ ಆದ್ರೂ ಟ್ರೀಟ್ ಮಾಡ್ಬೋದಲ್ವಾ? ನೀವೊಂಥರ ಬ್ರಿಟಿಷ್ರ ತರ.
ಬಿಸ್ನೆಸ್ಗೆ ಅಂತ ಬಂದು ಇಡೀ ದೇಶನೇ ಸ್ವಂತ ಮಾಡ್ಕೊಳಕ್ ನೋಡೋದು. ನೀವು ಹಾಗೇನೆ ಫ್ರೆಂಡ್ ತರ ಅನ್ಕೊಂಡು ಫ್ಯಾಮಿಲಿ ಮಾಡ್ಕೊಳಕ್ ನೋಡ್ತಿದ್ದೀರಾ. ಅದಕ್ಕೆ ನನ್ಗಾಗಲ್ಲ. ಆಹಾ, ನೀವ್ ಒಳ್ಳೆ ಲಾಯರ್ ಆಗ್ಬೋದಿತ್ತು. ಆರ್ಗ್ಯುಮೆಂಟ್ ತುಂಬಾ ಚೆನ್ನಾಗಿ ಮಾಡ್ತೀರಾ. ನೋಡಿ, ನಿಮ್ ಜೊತೆ ವಾದ ಮಾಡಿ ಮಾಡಿ ನಾನ್ ತಂದೆ ರೋಟಿ ತಣ್ಣಗಾಗೋಗ್ಬಿಟ್ಟಿದೆ. ನೀವ್ ಇಲ್ಲೇ ಇರಿ, ಈಗ ಹೋಗಿ ಬಿಸಿಯಾಗಿ ಟೀ ತಗೊಂಡ್ ಬರ್ತೀನಿ.